ಸೂಪರ್ ಆಗಿದೆ. ದೋಸೆ ಅಂತೂ ಬಾಯಲ್ಲಿಟ್ರೆ ಕರ್ಗೋಗ್ತಿದೆ. ನಮ್ಮ ಆಂಟಿದು ನಂದು ಸೇಮ್ ಫೀಲಿಂಗು. ತುಂಬ ಚೆನ್ನಾಗಿದೆ ಇದು. ಆಮೇಲೆ ಚೌಚೌಬಾತ್ ತೊಗೊಂಡ್ವಿ, ಆಕ್ಚುಲಿ ತುಂಬ ಚೆನ್ನಾಗಿದೆ. ಅವು ಇದು ಆಂಬಿಯನ್ಸು ಸಗದಾಗಿದೆ. ನೋಡಿ ನಾ ಪೂರಿ ತರ್ತಿದ್ದಾಳೆ ನನ್ನ ಮಗಳು. ಎಲ್ಲ ಒಂದು ಐಟಮ್ ಎಲ್ಲ ಟೇಸ್ಟ್ ಮಾಡಬೇಕು ಅಂತ ಎಲ್ಲ ತಗೊಂಡ್ವಿ. ಹೋಟ್ಲು ಭಾಳ ನೀಟಾಗಿದೆ, ಒಂದು ಡಿಸಿಪ್ಲಿನ್ ಚೆನ್ನಾಗಿದೆ. ಆಮೇಲೆ ರುಚಿಕರವಾಗಿ ನಮಗೆ ಭಾಳ ಇಷ್ಟವಾದ ಬೆಳಗ್ಗೆ ಹೊತ್ತು ಬರ್ತೀವಿ, ಸಂಜೆ ಹೊತ್ತು ಬರ್ತೀವಿ. ಕಾಫಿ ಮತ್ತು 2 ಇಡ್ಲಿ, ರವೆ ದೋಸೆ ಅಂತೂ ಸೂಪರ್ ಆಗಿದೆ. ಖಾಲಿ ದೋಸೆ ಸಕ್ಕತ್ತಾಗಿದೆ. ಆಮೇಲೆ ಸಿಹಿಯಾಗಿ ವಾರಕ್ಕೊಂದ್ಸಲ ಕೇಸರಿ ಬಾತು ಸಗದ ಮಾಡ್ತಾರೆ. ಬೆಂಗಳೂರನ್ನ ಕವರ್ ಮಾಡ್ದಂಗೆ ಇವರು ಬೆಂಗಳೂರು ಕೆಫೆ ಅಂತ ಇಡೋ ಬದಲು ಬೆಂಗಳೂರು ಕವರ್ ಮಾಡಬೇಕು ಅಷ್ಟೇ. ಹೆಂಗೆ ನಮ್ಮ ರಾಮೇಶ್ವರ ಅವ್ರು ಹೆಂಗೆ ಉಳಿಸ್ಕೊಂಡಿದ್ದಾರೋ ಅದೇ ಥರ ಬೆಂಗಳೂರು ಕೆಫೆ ಇವಾಗ ಬೆಂಗಳೂರು ಹೆಸರಿಟ್ಟ ಮೇಲೆ ಬೆಂಗಳೂರು ಥರನೇ ಇರಬೇಕಲ್ವ ಎಲ್ಲನೂ ಐಟಮ್ಸು ಚೆನ್ನಾಗಿರಬೇಕು. ಒಟ್ಟ ಸರ್ ಗುಡ್ ಚೆನ್ನಾಗಿದೆ ಸರ್. ಇದೊಂಥರ ಹೇಳ್ಬೇಕಾದ್ರೆ ಸೋಂಬೇರಿ ಕಟ್ಟೆ ಅನ್ಬೇಕಾ ಇಲ್ಲ ಕುಂತ್ಕೊಳ್ಳೋ ಟೈಮ್ ಪಾಸ್ ಅನ್ಬೇಕಾ ಗೊತ್ತಾಗ್ತಿಲ್ಲ ನನಗಂತೂ. ಅಲ್ಲ ಹೇಳಿದ್ದು ಕುಂತ್ಕೊಳ್ಳೋಕ್ಕೆ ಚೆನ್ನಾಗಿದೆ. ವಯಸ್ಸಾದ ವ್ಯಕ್ತಿಗಳು ಹಾಗೂ ಕುಂತ್ಕೊಂಡು 4 ಜನ ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿ ಹೋಗೋದಕ್ಕೆ ಮಾಡಿ. ಬಂಧುಗಳೇ, ಬೆಂಗಳೂರು ಕೆಫೆ 2ನೇ ಬ್ರಾಂಚ್ ಮಲ್ಲೇಶ್ವರಂ ಓಪನ್ ಆಗಿದೆ. 17th ಕ್ಲಾಸ್. ಇದು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆವರೆಗೂ ಇರುತ್ತೆ. ಫುಲ್ ವಿಡಿಯೋ ಡೀಟೇಲ್ ಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಕುಮಾರ್ ಮತ್ತಿಗೆಯಲ್ಲಿ ನೋಡಿ.